ಹಾಯ್, ಇವತ್ತು ಇನ್ನೊಂದು ಹಾಲಿನ ರೆಸಿಪಿದಲ್ಲಿ ನಾರ್ತ್ ಕರ್ನಾಟಕ ಸ್ಟೈಲ್, ನಾರ್ತ್ ಕರ್ನಾಟಕ ಇದರಲ್ಲಿ ಕೀರ್ ಅಂತ ಕರೀತಾರೆ. ಈಗ ನೋಡಿ, ಹಾಲು ಗಟ್ಟಿಯಾಗಿರೋ ಹಾಲನ್ನು ಹಾಕಿ ಒಂದು ಲೀಟರ್, ಒಂದು ಪಾತ್ರೆಯಲ್ಲಿ 1 ಲೀಟರ್ ಅಷ್ಟು ಹಾಲು ಹಾಕಿ ಇದನ್ನು ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದು ಅರ್ಧ ಆಗಬೇಕು. ಈ ಹಾಲು ಏನಿದೆ ಅಲ್ಲ, ಇದು ಅರ್ಧ ಆಗೋ ತನಕ ಕೈ ಬಿಡ್ದಿರ ಇದನ್ನು ಒಂದು ಸ್ಪೂನ್ನಲ್ಲಿ ಈ ಥರ ಕಲಿಸ್ತಾ ಇರಬೇಕು. ಒಂದು ಅರ್ಧ ಹಾಲು ಆಗೋ ತನಕನೂ ಈ ಥರ ಚೆನ್ನಾಗಿ ಅಂದರೆ ಕುದೀತಾ ಇರಬೇಕು. ಹಾಲು ಚೆನ್ನಾಗಿ ಕುದ್ದು ಕ್ರೀಮ್ ಒಂಥರ ಹಾಲಿನ ಕೆನೆ ಇದಾಗತ್ತೆ. ಹಾಲಿನ ಕೆನೆ ಇದರಲ್ಲಿ ತುಂಬ ಒಂಥರ ಅರ್ಧ ಹಾಲಾದಾಗ ನಿಮಗೆ ಗೊತ್ತಾಗತ್ತೆ. ಅರ್ಧ ಅಂತೂ ಆಗಬೇಕು. ಅರ್ಧ ಆಗೋ ತನಕ ಒಂದು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಚೆನ್ನಾಗಿ ಕಾಯಿಸೋಣ. ಈ ಹಾಲಿನ ಇದಕ್ಕೆ ನೋಡಿ, ಈ ಥರ ಚೆನ್ನಾಗಿ ಕಾಯ್ತಾ ಇರಬೇಕು. ಗಟ್ಟಿ ಬಂದಿದೆ ನೋಡಿ, ಕುದ್ದು ಇದು ಗಟ್ಟಿಗಾಗಿದೆ. ಇನ್ನೂ ಒಂದು 5 ಮಿನಿಟ್ಸ್ ಆಗಲಿ. ಅಷ್ಟೊತ್ತಿಗೆ ನಾವು ಡ್ರೈ ಫ್ರೂಟ್ಸನ್ನು, ಇದು ನೋಡಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಪೀಸ್ ಮಾಡ್ಕೊಳ್ತೀನಿ. ಮತ್ತು ಏಲಕ್ಕಿನ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಈಗ ತುಂಬ ಅಂದರೆ ಚೆನ್ನಾಗಿ ಕಾದಿದೆ. ಈಗ ಕುದ್ದಿದೆ. ಕುದ್ದಾದಮೇಲೆ ನೋಡಿ, ಈ ಥರ ಕ್ರೀಮಿಶ್ ಬರಬೇಕಿದು. ಈ ಥರ ಕೆನೆ ಬರಬೇಕಿದು. 1 ಲೀಟರ್ ಹಾಲು ಅಂದರೆ 1 ಲೀಟರ್ ಹಾಲಿಗೆ ಒಂದು ಅರ್ಧ ಲೀಟರ್ಗಿಂತೂ ಕಡಿಮೆನೇ ಆಗಬೇಕು. ಚೆನ್ನಾಗಿ ಕುದ್ದಿರೋದಕ್ಕೆ ಈ ಥರ ಕ್ರೀಮಿಶ್ ಬಂದಿದೆ. ಮತ್ತು ಒಂದು ಸ್ವಲ್ಪ ನೀವು ಇದು ಹಾಕ್ಕೊಳ್ಳಿ, ಏನದು ತೋರಿಸ್ತೀನಿ ನಿಮಗೆ. ಈಗ ನೋಡಿ, ಇದು ಸ್ಯಾಫ್ರಾನ್, ಇದು ಕಾಣಿಸ್ತಿದೆ. ಇದು ಸ್ಯಾಫ್ರಾನು ಒಂದು ಲೀಟರ್ ಇದ್ದರೆ, ಒಂದು ಸ್ಯಾಫ್ರಾನ್ ಅಂದರೆ ಇದನ್ನು ಕುಂಕುಮದ ಹೂವಾನು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದನ್ನು ಒಂದು 2-3 ಎಳೆಯಷ್ಟು ಹಾಕ್ಕೊಳ್ಳಿ. ಜಾಸ್ತಿ 2-3 ಇಲ್ಲ, ಒಂದು 5-6 ಎಳೆಯಷ್ಟು ಹಾಕ್ಕೊಳ್ಳಿ. 1 ಲೀಟರ್ ಅಂದರೆ ಜಾಸ್ತಿ ಹಾಕಿದ್ರೆ ಕಹಿ ಬಂದುಬಿಡುತ್ತೆ. ಈಗ ನೋಡಿ, ಡ್ರೈ ಫ್ರೂಟ್ಸು, ದ್ರಾಕ್ಷಿ ಮತ್ತು ಗೋಡಂಬಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕೋದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು. ಮತ್ತು ಈಗ ನೋಡಿ, ಇದೇನಪ್ಪ ಅಂದರೆ ಇದು ಏಲಕ್ಕಿ ಮತ್ತು ಜಾಜಿಕಾಯಿ ಪೌಡ್ರು. ಜಾಜಿಕಾಯಿ ತುಂಬಾ ಸ್ವಲ್ಪ ಹಾಕಬೇಕು, ಒಂದು 1/4 ಸ್ಪೂನ್ ಅಷ್ಟು, ಜಾಸ್ತಿ ಹಾಕಬೇಡಿ. ಅಂದರೆ ಹಾಲು ನೋಡಿಕೊಂಡು ಎಷ್ಟು ಪ್ರಮಾಣ ಇರುತ್ತೋ ಅಷ್ಟು ನೋಡ್ಕೊಂಡು ಹಾಕಿ. ನಿಮ್ಮದು ಎಷ್ಟು ಕ್ವಾಂಟಿಟಿ ಎಷ್ಟಿದೆ ಅದನ್ನು ನೋಡಿಕೊಂಡು ಜಾಜಿಕಾಯಿದು ಮತ್ತು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸು ನಿಮ್ಗೆ ಎಷ್ಟು ಬೇಕಾದರೂ ಹಾಕೋಬೋದು. ಅಂದರೆ ಡ್ರೈ ಫ್ರೂಟ್ಸ್, ದ್ರಾಕ್ಷಿ ಮತ್ತು ಗೋಡಂಬಿ ಅಷ್ಟೇ. ಮತ್ತು ಟೇಸ್ಟ್ ಕಾದು ಸ್ವೀಟ್ ಬಂದಿರುತ್ತೆ ಆಲ್ರೆಡಿ. ತುಂಬ ಸಕ್ಕರೆ ಏನು ಹಿಡಿಯಲ್ಲ ನೋಡಿ. ಸಕ್ಕರೆ ನಾನು ಇದು ಬ್ರೌನ್ದು ಶುಗರ್ದು ಇದೆಯಲ್ಲ, ಇದನ್ನು ಹಾಕ್ತೀನಿ. ಇದನ್ನು ಹಾಕಿದ್ದೀನಿ. ಒಂದು ಜಾಸ್ತಿ ಇಲ್ಲ, ಒಂದು 1/4 ಕಪ್ ಇದೆಯಲ್ಲ, ಇದರಲ್ಲಿ 1/4 ಕಪ್ ಅಷ್ಟಾದರೆ ಜಾಸ್ತಿ ಆಯಿತು. ಒಂದು 5-6 ಸ್ಪೂನ್ ಅಷ್ಟಾದರೆ ಸಾಕು. ಇದಾದಮೇಲೆ ನೋಡಿ, ಈ ಥರ ತುಂಬ ಚೆನ್ನಾಗಿ ಬಂದಿದೆ ಇದು. ಇದನ್ನೇ ಏನಿಲ್ಲ, ಈಗ ಸರ್ವ್ ಮಾಡೋದು. ನಾನು ಇದೇ ಬೌಲಲ್ಲಿಗೆ ನೋಡಿ ಸರ್ವ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿಬಿಡಿ. ಕುದ್ದಿದೆ ಅಲ್ಲ, ಏನು ಬೇಡ. ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಒಂದು ಈ ಥರ ಆಗುತ್ತೆ ನೋಡಿ. ಇದು ಈ ಥರ ಆಗಿದೆ. ಇದನ್ನು ಈಗೇನಿಲ್ಲ, ತಿನ್ನಕ್ಕೆ ರೆಡಿ ಇದೆ. ಇದು ಡ್ರೈ ಫ್ರೂಟ್ಸ್ ಹಾಕಿ ಒಂದು 30 ಮಿನಿಟ್ಸ್ ಬಿಟ್ಟರೆ ಡ್ರೈ ಫ್ರೂಟ್ಸ್ ಎಲ್ಲ ಒಂಥರ ಚೆನ್ನಾಗಿ ಇದಾಗತ್ತೆ. ಡ್ರೈ ಫ್ರೂಟ್ಸ್ ಆದಮೇಲೆ ಒಂದು 5 ಮಿನಿಟ್ಸ್ ಬೇಯಿಸಿ ಸಾಕು. ನಂದು ಆಲ್ರೆಡಿ ಬೇಯಿಸಿದ್ದೀನಿ, 5 ಮಿನಿಟ್ಸ್ ಬೆಂದಾಗಿದೆ. ಈಗ ಸರ್ವ್ ಮಾಡಿದ್ರೆ ನಾನು ಸ್ವಲ್ಪ ಗಾರ್ನಿಷಿಂಗಿಗೆ ಸುಮ್ಮನೆ ಕೇಸರಿ ಇದು ಸ್ಯಾಫ್ರಾನ್ ಹಾಕಿದ್ದೀನಿ. ಈಗ ಇದು ತಿನ್ನೋಕ್ಕೆ ರೆಡಿ ಇದೆ ನೋಡಿ. ಡ್ರೈ ಫ್ರೂಟ್ಸು, ಹಾಲಿನ ಕೆನೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಮತ್ತು ಕಾಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ, ಇದೇ ಥರ ಬಂದಿದೆಯಾ, ಇನ್ನೂ ಚೆನ್ನಾಗಿ ಬಂದಿದೆಯಾ ನೋಡಿ.